ಶಂಕರಣ್ಣ, ಓ ಶಂಕರಣ್ಣ, ಶಂಕರಣ್ಣ, ಓ ಶಂಕರಣ್ಣ, ಶಂಕರಣ್ಣ, ಶಂಕರಣ್ಣ. ಓ ರಾಮಾಯಣವರು, ಬನ್ನಿ ಕೂತ್ಕೊ ಬನ್ನಿ. ಕೂತ್ಕೊಂಬ ವಿಷಯ ಬದಿಗಿಡಿ. ಮೊದಲ ಶ್ರದ್ಧಾ ಮೇಡಮ್ ಎಲ್ಲಿದ್ರಂತೇಳಿ ಹೇಳಿ. ಶ್ರದ್ಧಾ ಒಳಗಿದ್ದಾಳೆ. ಅಲ್ಲ ಇನ್ನು ಅವ್ರ ಮನೆಯಿಂದ ಹೆರ್ಗಾಕ್ಲಿಯಾ? ನಿಮ್ಗೆ ತಲೆ ತಿರ್ಗುತ್ತ ಮರ್ರೆ. ಅಲ್ಲ ಊರಂಗೆ ಎಂತದೇ ಆದ್ರೂ ಮರ್ಯಾದೆ ಹೋಗಿ ಕೆಲಸ ಇಲ್ಲಿಲ್ಲ. ಪಕ್ಕದೂರಂಗೆಲ್ಲ ನಮ್ಮೂರಿಂದ ಸುದ್ದಿ. ಇವಳ ದಸೆನ್ ತಲೆ ತಕ್ಕ ಓಡಾಡ್ತಿದ್ದಂಗೆ. ಈಗಣಿ ಒಂದೇ ನೀವು ಈ ಮನೆಯಿಂದ ಅವಳನ್ನ ಹೆರ್ಗಾಕ್ತು, ಇಲ್ದ ಇದ್ರೆ ನಾವು ಊರಿನವ್ರು ಸೇರ್ಕೊಂಡು ಊರಿಗೆ ಹೆರ್ಗಾಕ್ತು. ಹೌದೇ, ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿತ್ತು. ಇನ್ಮೇಲೆ ಆ ಶ್ರದ್ಧಾ ಮೇಡಮ್ ಅಂತವಳ ನಮ್ಮ ಸಂಪಿಗೆ ಅಲ್ಲಿಂದ ಇಪ್ಪಕ್ಕಾಗ ಅವಳನ್ನ ಬಹಿಷ್ಕಾರ ಹಾಕುದಂತೂ ತೀರ್ಮಾನ ಮಾಡಿತ್ತ. ಸಾಕ್ರಾಮಯ್ಯ, ಇಷ್ಟೊತ್ತು ನಾನು ಸುಮ್ಮನಿದ್ದೀನಿ ಅಂತಂದ್ರೆ ಅದರ ಅರ್ಥ ನಾನು ಕೈಲಾಗ್ದವನು ಅಂತಲ್ಲ, ನಿಮ್ಮ ಮೇಲಿನ ಗೌರವದಿಂದಾಗಿ. ನೋಡಿ, ಯಾವುದೇ ಒಂದು ಘಟನೆಯಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಥವಾ ಯಾರು ಸರಿ ಯಾರು ತಪ್ಪು ಅಂತೇಳಿ ನಿರ್ಧಾರ ಮಾಡೋದಕ್ಕೆ ಇಷ್ಟು ಕಡಿಮೆ ಅವಧಿ ಸಾಕಾಗೋದಿಲ್ಲ. ಅಲ್ಲ, ಆ ಪಟೇಲ ಒಂದು ಅಮಾಯಕ ಹೆಣ್ಣಿನ ಮೇಲೆ ನಾನು ಪೌರುಷ ತೀರಿಸಿಕೊಂಡೆ ಅಂತೇಳಿ 100 ಜನರ ಮುಂದೆ ಕೊಚ್ಕೊಂಡಲ್ಲ, ಅವನಿಗೆ ನೀವು ಯಾರಾದರೂ ಒಬ್ರು ಎದುರಾಡಿದ್ರ? ಇಲ್ಲ. ಯಾಕಂದ್ರೆ ಆ ಶಕ್ತಿ ನಿಮ್ಮಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಬಂದು ಈ ಹೆಣ್ಣನ್ನ ಬಹಿಷ್ಕಾರ ಹಾಕ್ಬೇಕು ಅಂತೇಳಿ ಕೂಗಾಡ್ತಾ ಇದ್ದೀರಾ. ಇಷ್ಟು ಕೆಳಮಟ್ಟಕ್ಕೆ ಇಳಿದು ಯಾಕೆ ಯೋಚನೆ ಮಾಡ್ತೀರಾ ನೀವು? ಇಲ್ಕಂಡ್ ಶಂಕರಣ್ಣ, ನಿನ್ನ ಪಟೇಲ್ ಕೋಳಿ ಜಗಳ ಇದು ಮೊದಲಿಂದ ಇದ್ದದ್ದೇ. ಈ ಊರವ್ರು ಮೊದಲಿಂದ ಇದ್ರಲ್ಲಿ ಕಂಡದ್ದೇ. ನೀವು ಬೇಕಾದ್ರೆ ಗುದ್ಕಣಿ ಹೊಡ್ಕಣಿ ಕತ್ತಿ ತಕ್ಕ ಕಡ್ಕಣಿ, ಅದು ನಮಗೆ ಸಂಬಂಧ ಇಲ್ಲ. ಊರು ಮರ್ಯಾದೆ ಅಂದ್ರೆ ಪ್ಯಾಟಿಗೆ ದುಡ್ಡು ಕೊಟ್ಟು ತಪ್ಪು ಬೆಂಡು ಬತಾಸಲ್ಲ, ಒಂತರಿ ಹೊರೇನೋ ಸರ್ ತಪ್ಪಿಗೆ. ಆ ಶ್ರದ್ಧಾ ಮೇಡಮ್ ತಾಯಿ ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾಗ್ತಾ ಇದ್ದು. ಅಸಹ್ಯ ಆಗ್ತಿಲ್ಲ ಇದೆಲ್ಲ. ಇವತ್ತು ಇಲ್ಲಿ ನಡಿಬಾರ್ದೇನೂ ನಡೆದಿಲ್ಲ, ಯಾರು ಕೂಗಾಡೋ ಅವಶ್ಯಕತೆನೂ ಇಲ್ಲ. ನಾನೇನು ಅಂತೇಳಿ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು, ಹಾಗೆ ಶ್ರದ್ಧಾ ಏನು ಅಂತನೂ ಗೊತ್ತು. ಯಾರೋ ಏನೋ ಹೇಳ್ದ ಅಂತೇಳಿ ಅವಳ ಮೇಲೆ ಅನವಶ್ಯಕವಾಗಿ ಅನುಮಾನ ಪಡೋಕೆ ಬಂದ್ರೆ ಸರಿ ಇರೋದಿಲ್ಲ. ಯಾರೋ ಏನೋ ಹೇಳಿದ್ದಲ್ಲ, ನಾವು ಕಣ್ಣಾರೆ ಕಂಡದ್. ಏನ್ ಕಣ್ಣಾರೆ ಕಂಡದ್ ನೀವು? ಏನ್ ನೋಡಿದ್ರಿ ನೀವು ಅಂತ? ಆ ಪಟೇಲ ಏನೋ ನಾಟಕ ಮಾಡಿ ನಿಮ್ಮನ್ನೆಲ್ಲ ಮರಳು ಮಾಡಿದಾನೆ. ನೀವು ಅದೇ ಸತ್ಯ ಅಂತೇಳಿ ಕುರಿಗಳ ತರ ಇಲ್ಲಿ ತನಕ ಬಂದಿದ್ದೀರಾ. ನೋಡಿ, ಇಷ್ಟು ವರ್ಷ ನನ್ನನ್ನು ನೋಡಿದ್ದೀರಾ ನೀವು, ಆದರೆ ನನ್ನ ಇನ್ನೊಂದು ಮುಖನ ನೋಡಿಲ್ಲ. ಶ್ರದ್ಧಾ ಏನು ಅಂತೇಳಿ ಗೊತ್ತಿದೆ ನನಗೆ. ಅವಳ ಗುಣ ನಡತೆ ಬಗ್ಗೆ ನಾನು ನಿಮಗೆ ಸಾಕ್ಷಿಗಳನ್ನ ಕೊಡಬೇಕಾಗಿಲ್ಲ. ಹೊರಡಿ ಇಲ್ಲಿಂದ. ಸ್ವಲ್ಪ ಸಮಯ ಕಳೆದ್ರೆ ಯಾರು ಸರಿ ಯಾರು ತಪ್ಪು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆಯ್ತು ಕಂಬ, ಇವತ್ತು ನಾವು ಸುಮ್ಮನೆ ಹೋಗ್ತೈತಿ. ಆದ್ರೆ ಒಂದು ವಾರದೊಳಗೆ ಎಂತ ಆಯ್ತು ಎಂತ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಶ್ರದ್ಧಾ ಮೇಡಮ್ ಊರು ಬಿಟ್ಟು ಹೋಗಿ. ನಾವೇನು ಬತ್ತತ್ತು ರಾಜೇಂದ್ರ, ತಗೋ ಇನ್ನೊಂದು ಗ್ಲಾಸ್ ಮಿಲಾಯ್ಸ್. ಗುರಪ್ಪ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಚಿಯರ್ಸ್. ನೋಡು ರಾಜೇಂದ್ರ, ನೀ ಹೀಗೆ ಸಂಭ್ರಮಕ್ಕೆ ಗುಂಡು ಹಾಕ್ಬೇಕು ಯಾವಾಗಲೂ. ಯಾರೋ ನಿನಗೆ ನೋವು ಕೊಟ್ರಂತ ಗುಂಡು ಹಾಕಿದರೆ ಅದು ನಿನ್ನ ಕರಳು ಸುಡುತ್ತೆ. ನೀನಿಗೆ ಖುಷಿ ಕುಡಿತಿದ್ಯಾ ನೋಡು, ಅದು ರಂಗೇರ್ಸುತ್ತೆ. ಏನೇಳು? ರಂಗೇರ್ಸುತ್ತೆ. ಮಿಕ್ಕ ಎಷ್ಟು ಆರಾಮಾಗಿ ಕೆಡ್ಡಕ್ಕೆ ಬೀಳತ್ತೆ ಅನ್ಕೊಂಡಿರ್ಲಿಲ್ಲ ಉಗ್ರಪ್ಪ. ಇದೆಲ್ಲ ನನ್ನ ಮಗನ ಪ್ಲಾನ್ ಅಲ್ವಾ ಉಗ್ರಪ್ಪ? ಹೇಳದ ಕೆಲಸ ಕೊನೆಗೋ ಸಾಧಿಸೇ ಬಿಟ್ಟ. ಎಲ್ಲಿದ್ದಾನೆ ನಮ್ಮ ಹೀರೋ? ಸುಖಿ ಮಗ ಬಾರೋ. ಡ್ಯಾಡಿ, ಕಂಗ್ರಾಟ್ಸ್. ಅಂಕಲ್, ಕಂಗ್ರಾಟ್ಸ್. ಏನು ಅಂದ್ಕೊಂಡಿದ್ಯಾ ನಿನ್ನ ಗಂಡು ಮಗನ? ಅವತ್ತೇ ಹೇಳಲಿಲ್ವಾ ನಾನು ಶ್ರದ್ಧಾ ಮೇಡಮ್ಗೆ ಶ್ರಾದ್ದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಅಂತ? ಇವಾಗ ಅವಳು ಒಂದು ಜೀವಂತ ಶವ ಅಷ್ಟೇ. ಉಗ್ರಪ್ಪ, ನನ್ನ ಗ್ಲಾಸ್ ಫುಲ್ ಮಾಡಿ. ಡ್ಯಾಡಿ, ಜಾಸ್ತಿ ಕುಡಿಬೇಡ ನೀನು. ಇಲ್ಲಮ್ಮ, ಇವತ್ತು ನಂಗೆ ಆಗ್ತಾರ ಖುಷಿಗೆ ನಂಗೇನೂ ಆಗಲ್ಲ. ಇವತ್ತು ಒಂದು ದಿನ ನನ್ನ ತಡಿಬೇಡ ದಯವಿಟ್ಟು. ನಾನು ಹಬ್ಬ ಮಾಡಬೇಕು. ಅವಳಿಗೆ ಈ ಊರಲ್ಲಿ ಒಬ್ಬೊಬ್ರು ಉಗ್ದಿದ್ ಖುಷಿಗೆ ಒಂದೊಂದು ಪೆಗ್ಗು.
ಉಗ್ರಪ್ಪನವ್ರೆ ನೀವು ಎಷ್ಟು ಬೇಕಾದ್ರೂ ಅಷ್ಟು ಕುಡೀರಿ, ಹಬ್ಬ ಹಬ್ಬ ಮಾಡೋಣ. ಇಡೀ ಊರಲ್ಲಿ ಎಲ್ಲಿ ನೋಡಿದ್ರು ಅವಳಿಗೆ ಸಹಸ್ರನಾಮ, ಬಹಿಷ್ಕಾರ ಹಾಕ್ಬೇಕು ಅಂತೆಲ್ಲ ಮಾತಾಡ್ತಾ ಇದ್ರು. ಮೂಲೆಕೆರೆಯಲ್ಲಿ ಹೆಂಗಸರು ಪೊರ್ಕೆ ಹಿಡ್ಕೊಂಡು ನಿಂತಿದ್ರು. ಅವಳು ಏನಾದ್ರೂ ಅಲ್ಲಿಗೆ ಹೋಗಿದ್ರೆ ಅವಳನ್ನ ಅಟ್ಟಾಡ್ಸ್ಕೊಂಡು ಹೊಡಿತಿದ್ರು. ಈ ಮಿಸ್ಸು ಜಸ್ಟ್ ಮಿಸ್ಸು ಡ್ಯಾಡಿ. ಅಯ್ಯೋ, ಈ ಸುದ್ದಿನೆಲ್ಲ ಕೇಳ್ತಾ ಇದ್ರೆ ಎಷ್ಟು ಆನಂದ ಆಗತ್ತೆ. ಯಾವ್ದಾದ್ರು ನ್ಯೂಸ್ ಚಾನಲ್ ಫೋನ್ ಮಾಡಿ ಸುದ್ದಿ ಮಾಡಿಸಿ.